ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಮೀಶೋಯಿಂದ ಶಾಪಿಂಗ್ ಮಾಡಿರ್ತಕ್ಕಂಥ ಕೆಲವು ಐಟಮ್ಗಳು. ಮೀಶೋಯಿಂದ ಏನಕ್ಕಪ್ಪ ಶಾಪಿಂಗ್ ಮಾಡ್ತಾಯಿದ್ದೀನಿ ಅಂದರೆ ಮನೆಗೆ ಕಿಚನ್ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಕಿಚನ್ ಆರ್ಗನೈಸೇಷನ್ಗೋಸ್ಕರ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ. ಹಾಗೆ ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇದು ಮ್ಯಾಟು ಕೂಡ ಬುಕ್ ಮಾಡಿದ್ದೆ. ಹಾಗಾಗಿ ಬಂದಿದೆ ಗ್ರೀನ್ ಮ್ಯಾಟು 2. ಇದ್ರ ಪ್ರೈಸು ಎಲ್ಲ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಹಾಗಾಗಿ ಒಂದು ಸಲ ಚೆಕ್ ಮಾಡಿ. ಪರವಾಗಿಲ್ಲ, ಎಲ್ಲ ಕಡಿಮೆಗೇ ಸಿಕ್ತು ಅಂತ ಅನ್ನಿಸ್ತು ನನಗೆ. ಹಾಗೆ ಇದು ಒಂದು ಸ್ಟ್ಯಾಂಡು ಅಂತಂದರೆ ಸೌಟು ಇದು ಎಲ್ಲ ಹಾಕೋತೀವಲ್ವ, ಹಾಗಾಗಿ ಇದು ಒಂದು ಸ್ಟ್ಯಾಂಡು. ಈ ಮೀಶೋಗೆ, ಅಮೆಝಾನ್ಗೆ ಹಾಗೆ ಫ್ಲಿಪ್ಕಾರ್ಟ್ಗೆ ನಾವು ಕಂಪೇರ್ ಮಾಡಿದ್ರೆ ಮೀಶೋದಲ್ಲೇ ಪರವಾಗಿಲ್ಲ ಕಡಿಮೆ ಇದ್ದಾವೆ ಅನಿಸುತ್ತೆ. ನಾನು ಅಮೆಝಾನಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ. ಹಾಗೆ ಇದೊಂದು ರೂಲ್ಸ್ ಆಫ್ ಲೈಫ್ ಅಂತ ಹೇಳ್ಬಿಟ್ಟು ಒಂದು ಇದಿತ್ತು. ಹಾಗೆ ಇದು ನನಗೆ ಇದೇನಷ್ಟು ಇಷ್ಟ ಆಗಿಲ್ಲ, ಬಟ್ ಕಡಿಮೆ ಇತ್ತು ಅಂತ ತೊಗೊಂಡೆ. ನನಗೆ ಇನ್ನೊಂದು ಬೇರೆದು ಇಷ್ಟ ಆಗಿತ್ತು, ಕೋಟ್ಸು. ಅದು ಸ್ವಲ್ಪ ರೇಟು ಜಾಸ್ತಿ ಇತ್ತು. ಹಾಗಾಗಿ ನಾನು ಅದನ್ನು ತೊಗೊಳ್ದಲ್ಲೇ ಇದನ್ನು ತೊಗೊಂಡೆ, ಇದು ಕಡಿಮೆ ಇತ್ತು ಅಂತ ಹೇಳ್ಬಿಟ್ಟು. ಹಾಗೆ ಇದು ಒಂದು ಸ್ಟ್ಯಾಂಡು. ಹಾಗೆ ಕಿಚನ್ ಆಯಿಲ್ ಕಂಟೈನರು ಗ್ಲಾಸ್ದು ಕಾಂಬೋ ಆಫರ್ ಇತ್ತು. ಹಾಗಾಗಿ ಇದನ್ನು ತೊಗೊಂಡೆ. ಇದು ಅಷ್ಟೇ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದಾರೆ ಗ್ಲಾಸ್ದು. ಆಯಿಲು ಹಾಗೆ ಸ್ಪೈಸಸ್ಸು ಹಾಗೆ ಆಯಿಲ್ ಅಂದರೆ ಇದು ಆಯಿಲ್ ಬ್ರಷ್ಷು ಮತ್ತು ಈ ಥರ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಗ್ಲಾಸ್ದು ಅಷ್ಟು ಕ್ವಾಲಿಟಿ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ಒಂಥರ ಗ್ಲಾಸ್ ಮೇಲೆಲ್ಲ ಒಂಥರ ಇದೆ. ಸೊ ಹಾಗಾಗಿ ಅಷ್ಟು ಕ್ಯಾಪ್ ಎಲ್ಲ ಕ್ವಾಲಿಟಿ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಕಾಸಿನ ತಕ್ಕನ ಕಜ್ಜಾಯ ಅಂತಾರಲ್ಲ, ಹಾಗೆ ನಾವು ಎಷ್ಟು ದುಡ್ಡು ಕೊಡ್ತೀವೋ ಅಷ್ಟಕ್ಕೆ ಬರುತ್ತೆ. ಬಟ್ ಇದೇ ಥರ ನಾವು ಮಾಲ್ಗಳಲ್ಲಿ ಹೋಗಿ ತೊಗೊಂಡು ಬಂದರೆ ಒಳ್ಳೆಯ ಕ್ವಾಲಿಟಿಯೂ ಸಿಗ್ತವೆ. ಬಟ್ ನಾನು ಯಾವತ್ತೂ ಮಾಲಿಗೆ ಹೋಗಿ ಶಾಪಿಂಗ್ ಮಾಡಿಲ್ಲ. ನಾನು ಜಾಸ್ತಿ ಮಾಡೋದು ಆನ್ಲೈನಲ್ಲೇ. ನಾನು ಮಾಲ್ಗೆ ಹೋಗಿ ಎಲ್ಲ ಥರ ಐಟಮ್ಗಳನ್ನ ನೋಡಿ ಚೆಕ್ ಮಾಡಿ ನಾನು ಯಾವತ್ತೂ ತೊಗೊಂಬಂದಿಲ್ಲ. ಬಟ್ ಹೋಗಬೇಕು ಅಂತ ತುಂಬ ಆಸೆ ಇದೆ. ಹಾಗಾಗಿ ಅದು 6 ಸ್ಪೈಸ್ ಜಾರು, 2 500 ml ಆಯಿಲ್ ಕಂಟೈನರ್ ಬಂದಿತ್ತು. ಹಾಗೆ ಇದೊಂದು ಮಾತ್ರ ಅಮೆಝಾನಿಂದ ಬುಕ್ ಮಾಡಿದೆ. ಇದು ಡಬಲ್ ಸೈಡ್ ಟೇಪು. ನಾನಿದು ಒಬ್ರದ್ದು ವಿಡಿಯೋ ನೋಡಿದ್ದೆ ಯೂಟ್ಯೂಬಲ್ಲೇ. ಅವರು ಎಲ್ಲ ಜಾಸ್ತಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ಅವರೆಲ್ಲ ಪ್ರಾಡಕ್ಟು ಲಿಂಕ್ ಹಾಕಿದ್ರು. ಬಟ್ ನನಗೆ ಬರೀ ಡಬಲ್ ಸೈಡ್ ಟೇಪ್ ಮಾತ್ರ ಬೇಕಾಗಿದ್ದಿದ್ದು. ನನಗೆ ಗೊತ್ತಿರಲಿಲ್ಲ ಇದು ಟೇಪು ಎಲ್ಲಿ ಸಿಗುತ್ತೆ ಅಂತ. ಹಾಗಾಗಿ ಲಿಂಕ್ ತೊಗೊಂಡು ನಾನು ಇದು ಮಾಡಿದೆ, ಅಂದರೆ ಪರ್ಚೇಸ್ ಮಾಡಿದೆ. ಇದು 195 ರುಪೀಸ್ ಇತ್ತು. ಹಾಗೆ ಅದೇನು ಒಳಗಡೆ ಪ್ಯಾಕಿಂಗ್ ಅಂದರೆ ರಟ್ಟದೆಲ್ಲ ಇತ್ತು, ಚೆನ್ನಾಗಿರಲಿಲ್ಲ. ಬಟ್ ಸೇಮ್ ಟೇಪು ನಮ್ಮ ಆಫೀಸಲ್ಲಿತ್ತು. ಹಾಗೆ ಒಳಗಡೆ ಪ್ಲಾಸ್ಟಿಕ್ ಇದ್ರ ಥರ ಇತ್ತು, ಚೆನ್ನಾಗಿದೆ. ವೈಟುದು ಅಂದರೆ ಈಗ ಟೇಪ್ ಎಲ್ಲ ರೆಡ್ಡೇ ಇದೆ, ಬಟ್ ಒಳಗಡೆ ಇದೆಯಲ್ಲ ರಟ್ಟು ಥರ ಇದೆಲ್ಲ ಕಿತ್ಕೊಂಬಂದಿದೆಯಲ್ಲ, ಇದು ಮಾತ್ರ ಪ್ಲಾಸ್ಟಿಕ್ ಥರ ಇತ್ತು. ಒಂಥರ ಚೆನ್ನಾಗಿ ಅದು ನಾನು ನೋಡಿದ್ದೀನಿ. ಏನಾದರೂ ನೆಕ್ಸ್ಟ್ ಟೈಮ್ ಅದನ್ನು ನಾನು ಅಂದರೆ ನನ್ನ ಟೇಬಲ್ ಮೇಲೆ ಇತ್ತು, ಆವಾಗ ನನಗೆ ಗೊತ್ತಾಯಿತು, ಇಲ್ಲೇ ಇತ್ತಲ್ವಾ ಅಂತ ಹೇಳ್ಬಿಟ್ಟು. ಹಾಗೆ ಇದು ನೆಕ್ಸ್ಟು ಸ್ಟೋರೇಜ್ ರ್ಯಾಕರು ಪ್ಲಾಸ್ಟಿಕ್ದು. ಇದನ್ನು ಅಷ್ಟೇ ಬುಕ್ ಮಾಡಿದ್ದೆ. ಕಡಿಮೆನೇ ರೇಟು, ಬಟ್ ಆದರೆ ಏನಂತಂದರೆ ಕ್ವಾಲಿಟಿ ಚೆನ್ನಾಗಿಲ್ಲ. ಬಟ್ ಯೂಸ್ ಮಾಡ್ಬೋದು ಪ್ಲಾಸ್ಟಿಕ್ಕು. ಆ ರೇಟಿಗೆ ಅದೇ ಬರುತ್ತೆ ಅನಿಸುತ್ತೆ. ಅಂದರೆ ಕ್ವಾಲಿಟಿ ನಾವು ಏನು ರೇಟ್ ಕೊಡ್ತೀವಿ ಆ ರೇಟಿಗೆ ಅದೇ ಕ್ವಾಲಿಟಿ ಸಿಗುತ್ತೆ ಅಂತ ಅನಿಸುತ್ತೆ. ಏನೂ ಮಾಡೋದಕ್ಕಾಗೋದಿಲ್ಲ. ಇದು ಅಷ್ಟೇ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಜಾಸ್ತಿ ಎಲ್ಲ ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ಅಂದರೆ ಅದೇ ಹೇಳಿದ್ನಲ್ಲ, ಮೀಶೋದಲ್ಲಿ ಕಡಿಮೆ ಇರುತ್ತೆ ಅಂತ. ಹಾಗೆ ಕಿಚನ್ನ ಡೆಕೋರೇಟ್ ಮಾಡಿ ಕಿಚನ್ ಮೇಕ್ ಓವರ್ ಮಾಡಿದ್ಮೇಲೆ ಆ ವಿಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗಾಗಿ ಆ ವಿಡಿಯೋನೂ ನೋಡಿ ಸಪೋರ್ಟ್ ಮಾಡಿ. ಇದು ಮಾತ್ರ ಇಷ್ಟು ಅಂತಂದರೆ ಇಷ್ಟು ಪರ್ಚೇಸ್ ಮಾಡಿದ್ದೆ. ಎಲ್ಲ ಒಂದೇ ದಿನ ಮಾಡಿರಲಿಲ್ಲ, ಒಂದೊಂದು ದಿನ ಒಂದೊಂದು ಮಾಡಿದ್ದೆ. ಹಾಗಾಗಿ ಒಂದೊಂದು ಡೇಗೆ ಬಂತು. ಎಲ್ಲ ಆಫೀಸ್ ಅಡ್ರೆಸ್ಗೆ ಬುಕ್ ಮಾಡಿದ್ದೆ. ಏನು ಇಷ್ಟೊಂದು ಬುಕ್ ಮಾಡ್ತಾಯಿದ್ದೀರಾ ಅಂತ ಹೇಳ್ತಾಯಿದ್ರು ಆಫೀಸಲ್ಲಿ. ಎಲ್ಲ ಕಿಚನ್ ಐಟಮ್ ಅಂತ. ಹಾಗೆ ಇದು LED ಒಂದು ಲೈಟು ಅಂತಂದರೆ ವಿಂಡೋಗೆ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು. ಹಾಗೆ ಇದು ಒಂದು ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಬರುತ್ತಲ್ಲ, ಸೊ ಅದು 2 ಮನಿ ಪ್ಲ್ಯಾಂಟ್ ಇದೆ. ಅದನ್ನು ಕೂಡ ಮಾಡಿದೆ. ಹಾಗೆ ಇದು ಡಬಲ್ ಸೈಡ್ ಟೇಪ್ ಇಲ್ಲೇ ತೊಗೊಂಬಂದೆ, ಅದು 10 ರೂಪಾಯಿ ಅಂತ. ಬಟ್ ಅದು ಯಾವುದೂ ಅಂಟೋದೇ ಇಲ್ಲ ಚೆನ್ನಾಗಿ.
ಹಾಗೆ ಗೋಡೆಗೆ ಸ್ಟಿಕ್ ಮಾಡ್ತಾರಲ್ಲ ಟೈಲ್ಸಿಗೆ, ಅದೊಂದಿದೆ. ಹಾಗೆ ಇದು ಇದೆ ಡಬಲ್ ಸೈಡ್ ಟೇಪು. ಹಾಗೆ ಕೆಲವು ಡೆಕೋರೇಷನ್ದು ಅಂದರೆ ಮನಿ ಪ್ಲ್ಯಾಂಟು ಪ್ಲಾಸ್ಟಿಕ್ದು ಗ್ರೀನರಿಯಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಇದು ಪ್ಯಾಕ್ ಆಫ್ 6 ಬಂದಿತ್ತು. ಇದೂ ಅಷ್ಟೇ ಬುಕ್ ಮಾಡಿದ್ದೀನಿ ನಾನು. ಅದು ವೈಟಿಗಿದೆಯಲ್ಲ, ಸೊ ಅದನ್ನು ನೋಡ್ಬಿಟ್ಟು ಅದು ಪಿಂಗಾಣಿ ಇರುತ್ತಲ್ಲ ಗಟ್ಟಿಗೆ ಪಾಟ್ ಥರ, ಅದು ಅಂದ್ಕೊಂಡೆ. ಬಟ್ ಅದು ಪ್ಲಾಸ್ಟಿಕ್ಕು, ಎಲ್ಲ ಫುಲ್ ಪ್ಲಾಸ್ಟಿಕ್ಕೇನೆ. ಅದು ಕೂರಿಸಿದ್ರೆ ಕುತ್ಕೊಳ್ಳೋದೇ ಇಲ್ಲ, ಅದು ಮೇಲ್ಗಡೆ ವೆಯ್ಟಿಗೆ, ಕೆಳಗಡೆ ಪ್ಲಾಸ್ಟಿಕ್ ಇರೋದ್ರಿಂದ. ಸೊ ಏನು ಮಾಡೋದಕ್ಕಾಗಲ್ಲ. ಅದೇ ಹೇಳ್ತಾರಲ್ಲ, ಒಬ್ಬರನ್ನ ನೋಡಿ ಇಬ್ಬರು ಮಾಡೋದು ಅಂತ. ಹಾಗೆ ನಾನು ಕೂಡ ನನ್ನ ಕಿಚನ್ನ ಮೇಕ್ ಓವರ್ ಮಾಡಬೇಕಂತ ಹೇಳಿ ಈ ರೀತಿ ಎಲ್ಲ ಐಟಮ್ಗಳನ್ನ ತರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆ ನನ್ನ ಮೊದಲಿನ ಕಿಚನ್ ಈಗ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.